ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಪೇ ಪಾರ್ಕಿಂಗ್ ನೀತಿ ಜಾರಿಯಾಗೋದಕ್ಕಿದೆ. ಇನ್ನು ಮೇಲೆ ಎಲ್ಲಂದರಲ್ಲಿ ಪಾರ್ಕ್ ಮಾಡಿದರೆ ದಂಡ ಬೀಳುತ್ತೆ. ಜಿಬಿಎ ಗುರುತಿಸಿದಂಥ ಸ್ಥಳದಲ್ಲೇ ಪಾರ್ಕಿಂಗ್ ಮಾಡಬೇಕು. ಮುಂದಿನ ವಾರದಿಂದ ಪೇ ಪಾರ್ಕಿಂಗ್ ನೀತಿ ಜಾರಿಯಾಗ್ತಾ ಇದೆ ರಾಜಧಾನಿ. ಯಾವ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡಬಹುದು ಅನ್ನುವಂಥ ಗುರುತನ್ನ ಪಾಲಿಕೆಗಳು ಮಾಡಿದ್ದಾವೆ. ಪಂಚಪಾಲಿಕೆಗಳು ಗುರುತು ಮಾಡಿದಂಥ ಜಾಗದಲ್ಲಿ ಮಾತ್ರ ಪಾರ್ಕಿಂಗಿಗೂ ಶುಲ್ಕ ಇದೆ 30 ರೂಪಾಯಿ. ಕಾರ್ ಪಾರ್ಕಿಂಗು ಗಂಟೆಗೆ 30 ರೂಪಾಯಿ, ಬೈಕಿಗೆ 15 ರೂಪಾಯಿ ಗಂಟೆಗೆ. ಇನ್ನು ಪಾರ್ಕಿಂಗ್ ರಸ್ತೆ ಬಿಟ್ಟು ಅಥವಾ ಗುರುತು ಮಾಡಲಾಗದಂಥ ಜಾಗದಲ್ಲೆಲ್ಲಾದರೂ ನೀವು ಕಾರೋ ಬೈಕೋ ಪಾರ್ಕ್ ಮಾಡಿದರೆ ಮೊದಲೊಂದು ವ್ಯವಸ್ಥೆ ಇತ್ತು, ಟೋಯಿಂಗ್ ಮಾಡೋದು. ಮತ್ತೆ ಅದೇ ವ್ಯವಸ್ಥೆ ಜಾರಿಯಾಗುತ್ತೆ. ಕಾರು ಬೈಕನ್ನು ಟೋಯಿಂಗ್ ಮಾಡಲಾಗುತ್ತೆ. ಟೋಯಿಂಗ್ ಚಾರ್ಜು ಕಟ್ಟಬೇಕು, ಜೊತೆಗೆ ಫೈನು ಕಟ್ಟಬೇಕು. ನೋ ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡಿದ್ದಕ್ಕೆ ಫೈನ್ ಕಟ್ಟಿ, ಟೋಯಿಂಗ್ ಮಾಡಿದ್ದಕ್ಕೆ 1000 ರೂಪಾಯಿ ಟೋಯಿಂಗ್ ಫೀಸು ಕೂಡ ಕಟ್ಟಬೇಕು. ಮೊದಲಿಗೆ ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿ ಇದು ಜಾರಿಯಾಗುತ್ತೆ. ನಂತರ ಹಂತ ಹಂತವಾಗಿ ಬೇರೆ ಬೇರೆ ಪಾಲಿಕೆಗಳಲ್ಲೂ ಕೂಡ, ಒಟ್ಟು 5 ಪಾಲಿಕೆಗಳಲ್ಲೂ ಕೂಡ ನಿಮಗೆ ಗೊತ್ತಿದೆ, ಜಿಬಿಎ ವ್ಯಾಪ್ತಿಯ ಒಳಗೆ 5 ಪಾಲಿಕೆಗಳು ಬರುತ್ತೆ. ಈ 5 ಪಾಲಿಕೆಯ ವ್ಯಾಪ್ತಿಯಲ್ಲೂ ಕೂಡ ಇದನ್ನು ಜಾರಿಗೆ ತರುವುದಕ್ಕೆ ಹೊರಟಿದ್ದಾರೆ. ಬೇಕಾಬಿಟ್ಟಿ ಕಾರು ಪಾರ್ಕ್ ಮಾಡಿದರೆ, ಬೈಕ್ ಪಾರ್ಕ್ ಮಾಡಿದರೆ ಕಾರನ್ನ ಟೋ ಮಾಡಲಾಗುತ್ತೆ. ಅಂದ್ರೆ ಎತ್ಕೊಂಡು ಹೋಗ್ತಾರೆ. ನಂತರ ಟೋಯಿಂಗ್ ಚಾರ್ಜು ಕೊಡಬೇಕು, ಪಾರ್ಕಿಂಗ್ ಫೈನು ಕಟ್ಟಬೇಕು, ನೋ ಪಾರ್ಕಿಂಗ್ ಫೈನು ಕಟ್ಟಬೇಕು. ಇನ್ನು ಗುರುತು ಮಾಡಿದಂಥ ಜಾಗದಲ್ಲಿ ಪಾರ್ಕ್ ಮಾಡಿದರೆ ಕಾರಿಗೆ ಗಂಟೆಗೆ 30 ರೂಪಾಯಿ, ಬೈಕಿಗೆ 15 ರೂಪಾಯಿ ಗಂಟೆಗೆ. ಈ ರೀತಿಯ ನಿಯಮವನ್ನು ಜಾರಿ ಮಾಡೋದಕ್ಕೆ ಹೊರಟಿದ್ದಾರೆ. ಮುಂದಿನ ವಾರ ಬೆಂಗಳೂರು ಉತ್ತರದಲ್ಲಿ ಜಾರಿಯಾಗುತ್ತೆ. ಅನಂತರ ಹಂತ ಹಂತವಾಗಿ ಬೇರೆ ಬೇರೆ ಪಾಲಿಕೆಗಳು ಜಾರಿಯಾಗುತ್ತೆ. 3 ಥರ ನಾವು 3 ಪ್ರಾಂಗ್ ಸ್ಟ್ರಾಟಜಿಯನ್ನು ನಾವು ಅಳವಡಿಸಬೇಕಂತ ನಾವು GBA ವತಿಯಿಂದ ಪ್ಲ್ಯಾನ್ ಮಾಡಿದ್ದೀವಿ. ಒಂದು ಆನ್ ಸ್ಟ್ರೀಟ್ ಪಾರ್ಕಿಂಗ್, ಪೇಯ್ಡ್ ಪಾರ್ಕಿಂಗ್. ಇನ್ನೊಂದು ಆಫ್ ಸ್ಟ್ರೀಟ್ ಪೇಯ್ಡ್ ಪಾರ್ಕಿಂಗ್. ಮೂರನೇದು ಟೋಯಿಂಗ್ ಮಾಡೋದು. ಈ ಮೂರನ್ನು ಸಮಗ್ರವಾಗಿ ಒಂದೇ ಟೈಮಲ್ಲಿ ಸೈಮಲ್ಟೇನಿಯಸ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಓವರಾಲ್ ಟ್ರಾಫಿಕ್ ಸಮಸ್ಯೆಗಳಿಗೆ ಒಂದು ಬದಲಾವಣೆ ತರ್ಬೋದು ಅನ್ನೋದು ನಮ್ಮ ಮುಖ್ಯ ಆಯುಕ್ತರ ಉದ್ದೇಶ ಆಗಿತ್ತು. ಅವರೆಲ್ಲ ನಮಗೆ ಟ್ರೈನ್ ಮಾಡಿದ್ದಾರೆ. ಅದರ ಪ್ರಕಾರ ನಾವು ಫಸ್ಟು ಸ್ಟೆಪ್ ಆಗಿ ನಾವು ಆನ್ ಸ್ಟ್ರೀಟ್ ಪಾರ್ಕಿಂಗ್ಗೆ ನಾವು ಟೆಂಡರ್ ಮಾಡಿದ್ದೀವಿ. ಅಂದರೆ ಹೇಗಿರುತ್ತೆ ಅದು, ಇರುವ ರೋಡ್ಸ್ ಮೇಲೆ ಎಲ್ಲೆಲ್ಲಿ ಪಾಸಿಬಿಲಿಟಿ ಇದೆ, ವೈಡ್ ರೋಡ್ಸ್ ಇದ್ದಾವೆ ಅಂಥ ಕಡೆ ಆನ್ ಸ್ಟ್ರೀಟಲ್ಲಿ ಪೇಯ್ಡ್ ಪಾರ್ಕಿಂಗ್ ಮಾಡಬೇಕು ಅನ್ನೋದು ಫಸ್ಟ್ ಸ್ಟ್ರಾಟಜಿ. ಇದರಲ್ಲಿ ಈಗಾಗಲೇ ನಾವು ಯಲಹಂಕದಲ್ಲಿ ಒಂದು 5 ರೋಡ್ಸು, ಹೆಬ್ಬಾಲದಲ್ಲಿ 3 ರೋಡ್ಸು ನಾವು ಲಿಸ್ಟ್ ಎಲ್ಲ ಶೇರ್ ಮಾಡ್ತೇವೆ. ಅದಕ್ಕೆ ನಾವು ಟೆಂಡರ್ ಮಾಡಿದ್ದೀವಿ. ಟೆಂಡರ್ ಪ್ರಾಸೆಸ್ಸಲ್ಲಿ ಇದೆ ಈಗ. ಟೆಂಡರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.